ಜಮೀಯತುಲ್ ಫಲಾಹ್ ಕಾರ್ಕಳ ಘಟಕದ ಕಚೇರಿಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ 6 ಮಂದಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರ ನೇತೃತ್ವದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಕುರಾನ್ ಪಠಣದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು. ಪ್ರಾಸ್ತಾವಿಕ ಭಾಷಣ ಮಾಡಿದ ಉಭಯ ಜಿಲ್ಲಾಧ್ಯಕ್ಷ ಅಶ್ಫಾಕ್ ಅಹಮದ್, ಜಮಿಯತುಲ್ ಫಲಾಹ್ ಶಿಕ್ಷಣಕ್ಕೆ ಒತ್ತು ಕೊಡುವ ಸಂಸ್ಥೆಯಾಗಿರುತ್ತೆ. ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಯನ್ನ ಪಡೆದು ಸಮಾಜದಲ್ಲಿ ಇನ್ನಿತರರಿಗೆ ಮಾದರಿಯಾಗಬೇಕು ಎಂದರು. ಸಂಸ್ಥೆಗಳಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಧಾರಾಳವಾಗಿದೆ. ಅದು ಹಿಂದೆ ಮಾಡಿದಂತದ್ದು. ಜಸ್ಟ್ ಪಾಸ್ ಆದವರು ರಾಜಕೀಯಕ್ಕೆ ಯಾಕೆ ಫಿಟ್ ಅಂತ ಹೇಳಿದ್ರೆ, ನಮ್ಮ ಮೆಟ್ರಿಕ್ ಪಾಸ್ ಆದವರು ಕೂಡ ಪಾಸ್ ಆಗಲಿ ಫೇಲ್ ಆಗಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕದಲ್ಲಿ. ಉದಾಹರಣೆಗಳಿದೆ ಬೇಕಾದಷ್ಟು. ಆದ್ರೆ ಓದಿದಂತವರು IAS IPS ಆಗುವಂತ ಒಂದು ಅವಕಾಶಗಳು. ನಾವು IAS ಮತ್ತೆ IPS ಗೆ ಒತ್ತು ನೀಡಲಿಕ್ಕಾಗಿ ಈ ನಮ್ಮ ಜಮಾತುಲ್ ಫಲಾದಿಂದ ಏಸ್ ಫೌಂಡೇಶನ್ ಅಂತ ಹೇಳಿ ಮಂಗಳೂರಲ್ಲಿ ಒಂದು ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದೇವೆ. ಅದು ಕಾರ್ಪೊರೇಷನ್ ನಗರ ಘಟಕದಿಂದ ನಡೀತಾ ಇದೆ. ಅದರಲ್ಲಿ 44 ಜನ ಇವತ್ತು ಸರ್ಕಾರಿ ಅಧಿಕಾರಿಗಳಾಗಿ ಹೊರಹೊಮ್ಮಿದ್ದಾರೆ. ಸಂಸ್ಥೆಯ ಕೋಶಾಧಿಕಾರಿಯಾದ ಮೊಹಮ್ಮದ್ ಶರೀಫ್ ಅವರು ಮಾತನಾಡಿ, ನಾವು ಆದಷ್ಟು ಸರ್ಕಾರಿ ಹುದ್ದೆಗಳನ್ನು ಪಡಿಬೇಕು. ನಾವು ಕೊಲ್ಲಿ ರಾಷ್ಟ್ರಗಳಲ್ಲಿ ದುಡಿಯೋದನ್ನ ಬಿಟ್ಟು ನಮ್ಮ ದೇಶದಲ್ಲಿ ಉತ್ತಮ ಹುದ್ದೆಯನ್ನ ಪಡಿಬೇಕು ಅಂತ ಹೇಳಿದ್ರು. ಮುಳುಗಿ ಹೋಗ್ತಿರೋ ಗಲ್ಫ್ ಈಗ ನಮ್ಗೆ ಏನು ಕೊಡ್ತಾ ಇಲ್ಲ. ನಾವೀಗ ನೋಡ್ಬೇಕಾದಂತೆ ಈಗ ಅಧಿಕಾರಿಗಳು ಏನಿದ್ದಾರೆ ಅದೇ ತರ ಆಗಿ ನಾವು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳು ಸೇರ್ಕೊಳ್ಬೇಕಂತ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು. ಹಾಗೆ ನಾನು ಇವತ್ತು ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಒಬ್ಬ ವ್ಯಕ್ತಿ, ನಮ್ಮ ಒಬ್ಬ ಮಹಿಳೆ ಇವತ್ತು ನಿಮ್ಮ ಮುಂದೆ ಸನ್ಮಾನ ಪಡಲಿಕ್ಕಿದ್ದಾರೆ. ಅವರು ನಮ್ಮ ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಕಾರ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿಯಾಗಿ ತರಬೇತಿಯನ್ನು ಪಡಿತಾ ಇರುವ ಸೀಮಾ ಸರ್ವತ್ ಅಂಜುಮ್ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾವು ಸರ್ಕಾರಿ ಉದ್ಯೋಗವಿರಲಿ ಅಥವಾ ಖಾಸಗಿ ಉದ್ಯೋಗವಿರಲಿ, ಇದರಲ್ಲಿ ಸಾಕಷ್ಟು ತೊಂದರೆ ಹಾಗೂ ಕಷ್ಟಗಳು ಬರುವುದು ಸಹಜ. ಆದರೆ ನಾವು ಎದೆಗುಂದದೆ ಆ ಕಷ್ಟಗಳನ್ನು ಎದುರಿಸಿದ್ರೆ ನಮ್ಮ ಮುಂದಿನ ವೃತ್ತಿ ಜೀವನ ಸುಲಭವಾಗಿರಬಹುದು ಅಂತ ಹೇಳಿದರು. ಎಕ್ಸಾಮ್ಸ್ ಬಗ್ಗೆ ಏನೇ ಮಾಹಿತಿ ಬೇಕು ನನಗೆ ಎನಿ ಟೈಮ್ ಕಾಲ್ ಮಾಡಿ, ಇಲ್ಲ ಟೆಕ್ಸ್ಟ್ ಮಾಡಿ, ಮೇಡಮ್ ನನ್ಗೆ ಈ ತರ ಐಡಿಯಾ ಇದೆ, ನಾವು ಓದ್ಬೇಕಂತಿದ್ದೀವಿ, ಓದ್ತೀವಿ, ಇಲ್ಲ PUC ಮುಗಿದಿದ್ದೇನಾ, ಡಿಗ್ರಿ ಯಾಕೆ ಸೇರ್ಬೇಕು, ಡಿಗ್ರಿ ಏನು ಮ್ಯಾಟ್ರೇ ಆಗಲ್ಲ, ಜಸ್ಟ್ ಒಂದು ಡಿಗ್ರಿ ಬೇಕಷ್ಟೇ ಕಾಂಪಿಟೇಟಿವ್ ಫೀಲ್ಡಿಗೆ. 25 ವರ್ಷಗಳಲ್ಲಿ 90 ಬಾರಿ ರಕ್ತದಾನ ಮಾಡಿ ಕಾರ್ಕಳ ತಾಲೂಕಿನಲ್ಲಿ ಇತಿಹಾಸ ಮಾಡಿದ ರೋಟರಿಯನ್ ಇಕ್ಬಾಲ್ ಅಹಮದ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ 6 ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸದಸ್ಯರಾದ ಅಬ್ದುಲ್ ರಶೀದ್ ಮೊಹಮ್ಮದ್ ಸಾಹೇಬ್, ಮೊಹಮ್ಮದ್ ಹುಸೇನ್, ಸೈಯದ್ ಹಸನ್, ಸೈಯದ್ ಅಬ್ಬಾಸ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶೇಖ್ ಶಬೀರ್, ನಿಟ್ಟೆ ಮೊಹಮ್ಮದ್ ಹಸನ್ ಹಾಗೂ ಸಂಸ್ಥೆಯ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಸೀರ್ ಶೇಖ್ ಅತಿಥಿಗಳನ್ನು ಸ್ವಾಗತಿಸಿ ಧನ್ಯವಾದ ಸಮರ್ಪಿಸಿದರು. ಖಲೀಲ್, V4 ನ್ಯೂಸ್, ಕಾರ್ಕಳ.